ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅದಾನಿ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ರೆ, ಇತ್ತ ಬೆಂಗಳೂರಿನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ದೇಶದ ಪ್ರಮುಖ ಉದ್ಯಮಿ ಗೌತಮ್ ಅದಾನಿ ಖುದ್ದಾಗಿ ಭೇಟಿಯಾಗಿದ್ದಾರೆ. ಈ ಸಡನ್ ಮೀಟಿಂಗ್ ಹಿಂದೆ ಇರುವ ನಿಜವಾದ ರಹಸ್ಯವೇನು? ಇದು ಬರೀ ಮೌಲ್ಯಯುತ ಸೌಜನ್ಯಯುತ ಭೇಟಿಯೋ ಅಥವಾ ಕೋಟ್ಯಾಂತರ ರೂಪಾಯಿಗಳ ಮೆಗಾ ಪ್ರಾಜೆಕ್ಟ್ನ ಡೀಲೋ? ಇತ್ತೀಚೆಗೆ ಗೌತಮ್ ಅದಾನಿಯವರು ಸದಾಶಿವನಗರದಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಸುಮಾರು 1 ಗಂಟೆಗಳ ಕಾಲ ಸುದೀರ್ಘ ಮಾತುಕತೆಯನ್ನ ನಡೆಸಿದ್ದಾರೆ. ಸರ್ಕಾರದ ಕಡೆಯಿಂದ ಇದನ್ನ ಸೌಜನ್ಯದ ಭೇಟಿ ಎಂದು ಹೇಳಲಾಗ್ತಾ ಇದ್ರು. ರಾಜ್ಯ ರಾಜಕೀಯದಲ್ಲಿ, ದೇಶದ ರಾಜಕೀಯದಲ್ಲಿ ಇದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ಗೌತಮ್ ಅದಾನಿ ಮತ್ತು ಡಿಕೆ ಶಿವಕುಮಾರ್ ಭೇಟಿಯ ಹಿಂದಿರುವ ನಿಜವಾದ ಕಾರಣವೇನು? ಈ ಸಭೆಯಿಂದ ದೇಶದ ರಾಜಕೀಯದಲ್ಲಾಗುವ ಪರಿಣಾಮಗಳು ಹಾಗೂ ರಾಜಕೀಯ ವಿಶ್ಲೇಷಕರು ಇದನ್ನ ಹೇಗೆ ನೋಡ್ತಾ ಇದ್ದಾರೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬೆಂಗಳೂರಿನ ಸದಾಶಿವ ನಗರದಲ್ಲಿರುವ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧಿಕೃತ ನಿವಾಸಕ್ಕೆ ಅದಾನಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಗೌತಮ್ ಅದಾನಿಯವರು ಭೇಟಿ ನೀಡಿ ನಡೆಸಿದ ಮಾತುಕತೆಯು ರಾಜ್ಯದ ರಾಜಕೀಯ, ಆಡಳಿತಾತ್ಮಕ ಹಾಗೂ ಅರ್ಥಶಾಸ್ತ್ರದ ವಲಯಗಳಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಭೇಟಿಯು ಕೇವಲ ಸಾಮಾನ್ಯ ಸೌಹಾರ್ದಯುತ ಭೇಟಿಯಾಗಿರದೆ ಬೆಂಗಳೂರಿನ ಅತ್ಯಂತ ವೆಚ್ಚದಾಯಕ ಮೂಲಸೌಕರ್ಯ ಯೋಜನೆಯಾದ ಟ್ವಿನ್ ಟನಲ್ ಅವಳಿ ಸುರಂಗ ರಸ್ತೆ ಯೋಜನೆ ಮತ್ತು ರಾಜ್ಯದಲ್ಲಿ ಅದಾನಿ ಸಮೂಹದ ವ್ಯಾಪಕ ಹೂಡಿಕೆ ವಿಸ್ತರಣೆಯ ಸುತ್ತ ಕೇಂದ್ರೀಕೃತವಾಗಿದೆ. ಯೋಜನೆಯ ಅಧಿಕೃತ ಟೆಂಡರ್ ಪ್ರಕ್ರಿಯೆಯಲ್ಲಿ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಸಂಸ್ಥೆಯು ಅತಿ ಕಡಿಮೆ ದರವನ್ನ ಕೋಟ್ ಮಾಡಿದ ಗುತ್ತಿಗೆದಾರ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಆದರೂ ಕಂಪನಿಯು ಸರ್ಕಾರಿ ಮೂಲ ಬೆಂಚ್ಮಾರ್ಕ್ ಅಂದಾಜಿಗಿಂತ ಹೆಚ್ಚಿನ ಮೊತ್ತವನ್ನ ಉಲ್ಲೇಖಿಸಿರುವುದರಿಂದ ಯೋಜನೆಯ ಕಾರ್ಯಾದೇಶ ನೀಡಲು ಮತ್ತು ದರ ಸಂಧಾನ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲು ರಾಜ್ಯ ಸಚಿವ ಸಂಪುಟದ ವಿಶೇಷ ಅನುಮೋದನೆ ಅತ್ಯಗತ್ಯವಾಗಿದೆ. ಈ ಆಡಳಿತಾತ್ಮಕ ಅಡೆತಡೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಗೌತಮ್ ಅದಾನಿಯವರ ನೇರ ಭೇಟಿ ಪ್ರಮುಖ ಹೆಜ್ಜೆಯಾಗಿದೆ. ಇದರೊಂದಿಗೆ ಕರ್ನಾಟಕ ಸರ್ಕಾರ ಮತ್ತು ಅದಾನಿ ಸಮೂಹದ ನಡುವಿನ ವಾಣಿಜ್ಯ ಸಂಬಂಧಗಳು ಕೇವಲ ಒಂದೇ ಯೋಜನೆಗೆ ಸೀಮಿತವಾಗಿಲ್ಲ. ಅದಾನಿ ಸಮೂಹವು ರಾಜ್ಯದಲ್ಲಿ ಈಗಾಗಲೇ ಬಂದರು, ನವೀಕರಿಸಬಹುದಾದ ಇಂಧನ, ಸಿಮೆಂಟ್, ನಗರ ಅನಿಲ ವಿತರಣೆ ಮತ್ತು ವಾಯುಯಾನ ವಲಯಗಳಲ್ಲಿ 20,000 ಕೋಟಿಗೂ ಅಧಿಕ ಹೂಡಿಕೆ ಮಾಡಿದ್ದು, ಮುಂದಿನ 7 ವರ್ಷಗಳಲ್ಲಿ 1 ಲಕ್ಷ ಕೋಟಿಗೂ ಹೆಚ್ಚಿನ ವಿಸ್ತರಣಾ ಬಂಡವಾಳ ಹೂಡುವ ಪ್ರಸ್ತಾಪವನ್ನ ಹೊಂದಿದೆ. ಯೋಜನೆಗೆ ಇನ್ನೂ ಅಧಿಕೃತ ಸಚಿವ ಸಂಪುಟ ಅನುಮೋದನೆ ಸಿಗದೇ ಇದ್ದರೂ ಪ್ರಸ್ತಾವಿತ ಸುರಂಗ ರಸ್ತೆಯ ಮಾರ್ಗದಲ್ಲಿ ಅದಾನಿ ಸಂಸ್ಥೆಯು ಭೂ ಸಮೀಕ್ಷೆ ಮತ್ತು ಮಣ್ಣಿನ ತಾಂತ್ರಿಕ ಪರೀಕ್ಷೆಗಳನ್ನ ಈಗಾಗಲೇ ಪೂರ್ಣಗೊಳಿಸಿರುವುದು ಈ ಯೋಜನೆಯಲ್ಲಿ ಕಂಪನಿಯ ತೀವ್ರ ಆಸಕ್ತಿಯನ್ನು ಮತ್ತು ಆಡಳಿತಾತ್ಮಕ ನಿರೀಕ್ಷೆಯನ್ನ ಎತ್ತಿ ಹಿಡಿಯುತ್ತದೆ. ಸ್ನೇಹಿತರೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಹೆಬ್ಬಾಳದ ಎಸ್ಟೇನ್ ಮಾಲ್ನಿಂದ ಸೆಂಟ್ರಲ್ ಸಿಲ್ಕ್ ರೋಡ್ನವರೆಗಿನ 16.74 ರಿಂದ 17 ಕಿಲೋಮೀಟರ್ ಉದ್ದದ 6 ಪಥಗಳ ಅವಳಿ ಟ್ಯೂಬ್ ಸುರಂಗ ಮಾರ್ಗವು ನಗರದ ಗಂಭೀರ ಸಂಚಾರ ದಟ್ಟಣೆಯನ್ನ ಅಂದ್ರೆ ಟ್ರಾಫಿಕ್ ಜಾಮ್ ಅನ್ನ ನಿವಾರಿಸುವ ಉದ್ದೇಶವನ್ನ ಹೊಂದಿದೆ. ಈ ಯೋಜನೆಯ ನಿರ್ವಹಣೆಯನ್ನು ರಾಜ್ಯ ಸರ್ಕಾರದ ವಿಶೇಷ ಉದ್ದೇಶದ ಕಾಯ್ದೆಯಡಿ ಸ್ಥಾಪಿತವಾದ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಸಂಸ್ಥೆಯು ವಹಿಸಿಕೊಂಡಿದೆ. ಇನ್ನು ಯೋಜನೆಯ ಹಣಕಾಸಿನ ವಿನ್ಯಾಸವನ್ನು ನಿರ್ಮಾಣ, ಸ್ವಾಮ್ಯ, ಕಾರ್ಯಾಚರಣೆ ಮತ್ತು ವರ್ಗಾವಣೆ ಹಾಗೂ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಸಿದ್ಧಪಡಿಸಲಾಗಿದೆ. ರಾಜ್ಯ ಸರ್ಕಾರವು ಯೋಜನೆಯ ಮೂಲ ಅಂದಾಜು ವೆಚ್ಚವನ್ನು 17,698 ಕೋಟಿ ಎಂದು ನಿಗದಿಪಡಿಸಿತ್ತಾದರೂ ತೆರೆಯಲಾದ ಹಣಕಾಸು ಬಿಡ್ನಲ್ಲಿ ಅದಾನಿ ಎಂಟರ್ಪ್ರೈಸಸ್ 22,267 ಕೋಟಿ ಮೊತ್ತವನ್ನ ಕೋಟ್ ಮಾಡಿದೆ. ಇದು ಸರ್ಕಾರದ ಅಂದಾಜಿಗಿಂತ ಸುಮಾರು 4,600 ಕೋಟಿ, ಅಂದರೆ 24% ರಿಂದ 28% ಅಧಿಕವಾಗಿದೆ. ಸಂಪೂರ್ಣ ಕಾರ್ಯಾಚರಣಾ ವೆಚ್ಚ ಮತ್ತು ಹೂಡಿಕೆಯ ಮೇಲಿನ ಲಾಭಾಂಶವನ್ನ ಒಳಗೊಂಡು ಒಟ್ಟು ಒಪ್ಪಂದದ ಮೌಲ್ಯ ಲೆಕ್ಕಾಚಾರದಲ್ಲಿ ಮೂಲ ವೆಚ್ಚಕ್ಕಿಂತ 95.77% ಹೆಚ್ಚಳವಾಗಿದೆ ಎಂಬ ಆಂತರಿಕ ಆರ್ಥಿಕ ವಿಶ್ಲೇಷಣೆಗಳಿದ್ದರೂ ಪ್ರಸ್ತುತ ಮಾರುಕಟ್ಟೆ ಹಣದುಬ್ಬರಕ್ಕೆ ಹೋಲಿಸಿದರೆ ನೈಜ ಪ್ರೀಮಿಯಂ 35% ರಿಂದ 40% ಎಂದು ಸರ್ಕಾರ ಸಮರ್ಥಿಸಿಕೊಂಡಿದೆ. ಸರ್ಕಾರದ ಮೇಲಿನ ಸಾಲದ ಹೊರೆಯನ್ನ ತಗ್ಗಿಸಲು ರಾಜ್ಯ ಸರ್ಕಾರವು ತನ್ನ ಹಣಕಾಸಿನ ಬದ್ಧತೆಯನ್ನ ನಿಗದಿತ 40% ಕಾರ್ಯ ಸಾಧನೆಯ ಅಂತರ ನಿಗದಿಗೆ ಸೀಮಿತಗೊಳಿಸಿದೆ. ಸರ್ಕಾರವು ತಾನು ಭರಿಸಬೇಕಾದ ಸುಮಾರು 8,800 ಕೋಟಿ ನಿಧಿಗಾಗಿ ಅಂದ್ರೆ ಹಣಕ್ಕಾಗಿ ಹಡ್ಕೋ ಸಂಸ್ಥೆಯಿಂದ ವಾರ್ಷಿಕ 8.95% ಬಡ್ಡಿ ದರದಲ್ಲಿ ಸಾಲವನ್ನ ಪಡೆಯಲಿದ್ದು, ಉಳಿದ 60% ಬಂಡವಾಳವನ್ನು ಗುತ್ತಿಗೆ ಪಡೆದ ಅದಾನಿ ಸಂಸ್ಥೆಯೇ ಮಾರುಕಟ್ಟೆಯಿಂದ ಕ್ರೋಢೀಕರಿಸಬೇಕಾಗುತ್ತದೆ. ಈ ಸುರಂಗ ರಸ್ತೆಯು ನಗರದ 5 ಪ್ರಮುಖ ಜಂಕ್ಷನ್ಗಳಲ್ಲಿ ಪ್ರವೇಶ ಮತ್ತು ನಿರ್ಗಮನ ರ್ಯಾಂಪ್ಗಳನ್ನ ಹೊಂದಿರಲಿದ್ದು, ಅವುಗಳೆಂದರೆ ಹೆಬ್ಬಾಳ, ಅರಮನೆ ಮೈದಾನ, ಶೇಷಾದ್ರಿ ರಸ್ತೆ, ಲಾಲ್ಬಾಗ್ ಮತ್ತು
ಸೆಂಟ್ರಲ್ ಸಿಲ್ಕ್ ಬೋರ್ಡ್. ಇನ್ನು ಸ್ನೇಹಿತರೆ, ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಗೌತಮ್ ಅದಾನಿ ಮತ್ತು ಕೇಂದ್ರ ಸರ್ಕಾರದ ಬಾಂಧವ್ಯವನ್ನು ಆಪ್ತ ಬಂಡವಾಳಶಾಹಿ ಎಂದು ನಿರಂತರವಾಗಿ ಕಟುವಾಗಿ ಟೀಕಿಸ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅದಾನಿ ಸಮೂಹದ ಬಿಡ್ ಅಂಗೀಕರಿಸಲು ಮುಂದಾಗಿರುವುದು ಮತ್ತು ಡಿಕೆ ಶಿವಕುಮಾರ್ ಅವರು ಗೌತಮ್ ಅದಾನಿಯವರೊಂದಿಗೆ ನೇರ ಮಾತುಕತೆಯನ್ನ ನಡೆಸಿರುವುದು ರಾಷ್ಟ್ರೀಯ ರಾಜಕೀಯ ಸೈದ್ಧಾಂತಿಕ ಪ್ರಚಾರಕ್ಕೂ ಹಾಗೂ ರಾಜ್ಯ ಮಟ್ಟದ ಆಡಳಿತಾತ್ಮಕ ವಾಸ್ತವಿಕತೆಗೂ ಇರುವ ದೊಡ್ಡ ಅಂತರವನ್ನ ಬಹಿರಂಗಪಡಿಸಿದೆ. ಬೆಳೆಯುತ್ತಿರುವ ನಗರಗಳ ಮೂಲಸೌಕರ್ಯ ಬಿಕ್ಕಟ್ಟನ್ನ ಎದುರಿಸಲು ಬೃಹತ್ ಮೊತ್ತದ ಖಾಸಗಿ ಬಂಡವಾಳ ಮತ್ತು ತಾಂತ್ರಿಕ ಸಾಮರ್ಥ್ಯದ ಅಗತ್ಯವಿರುತ್ತದೆ. ಭಾರತೀಯ ಮೂಲಸೌಕರ್ಯ ಕ್ಷೇತ್ರದಲ್ಲಿ 20,000 ಕೋಟಿಗೂ ಹೆಚ್ಚಿನ ಮೊತ್ತವನ್ನ ಯೋಜನೆಗಳಲ್ಲಿ ತೊಡಗಿಸುವ ತಾಂತ್ರಿಕ ಮತ್ತು ಹಣಕಾಸಿನ ಶಕ್ತಿ ಹೊಂದಿರುವ ಕಂಪನಿಗಳು ಅತ್ಯಂತ ವಿರಳವಾಗಿವೆ. ಇದರ ಪರಿಣಾಮವಾಗಿ ಪಕ್ಷದ ರಾಜಕೀಯ ನಿಲುವು ಏನೇ ಇದ್ದರೂ ರಾಜ್ಯದ ಆರ್ಥಿಕ ಹಿತಾಸಕ್ತಿ ಹಾಗೂ ಮೂಲಸೌಕರ್ಯ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಪ್ರಾಯೋಗಿಕ ಆಡಳಿತ ನೀತಿಯನ್ನ ಅಳವಡಿಸಿಕೊಳ್ಳುವುದು ಡಿಕೆ ಶಿವಕುಮಾರ್ ಅವರಿಗೆ ಅನಿವಾರ್ಯವಾಗಿದೆ. ಕಾಂಗ್ರೆಸ್ ಆಡಳಿತವಿರುವ ಇತರ ರಾಜ್ಯಗಳಾದ ತೆಲಂಗಾಣ ಮತ್ತು ಈ ಹಿಂದಿನ ರಾಜಸ್ಥಾನ ಸರ್ಕಾರಗಳಲ್ಲಿಯೂ ಇದೇ ರೀತಿಯ ನೀತಿಯನ್ನ ಅನುಸರಿಸಲಾಗಿತ್ತು. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವರು ಅದಾನಿ ಸಮೂಹವನ್ನ ಬಂಡವಾಳ ಹೂಡಿಕೆಗೆ ಮುಕ್ತವಾಗಿ ಆಹ್ವಾನಿಸಿದ್ರು. ಹಾಗೆಯೇ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ದಾವೋಸ್ನಲ್ಲಿ ನಡೆದ ಜಾಗತಿಕ ಆರ್ಥಿಕ ವೇದಿಕೆಯಲ್ಲಿ 12,400 ಕೋಟಿ ಮೌಲ್ಯದ ಒಪ್ಪಂದಗಳಿಗೆ ಅಂಕಿತವನ್ನ ಹಾಕಿದ್ರು. ಕರ್ನಾಟಕದಲ್ಲೂ ಡಿಕೆ ಶಿವಕುಮಾರ್ ಅವರು ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ. ಇದು ರಾಷ್ಟ್ರೀಯ ಕಾಂಗ್ರೆಸ್ನ ಟೀಕೆಗಳನ್ನು ಕೇವಲ ಚುನಾವಣಾ ರಾಜಕೀಯ ಪ್ರಚಾರಕ್ಕೆ ಸೀಮಿತಗೊಳಿಸುವಂತೆ ಮಾಡಿದೆ. ಇನ್ನು ಸ್ನೇಹಿತರೆ, ಗೌತಮ್ ಅದಾನಿಯವರೊಂದಿಗಿನ ಭೇಟಿ ಹಾಗೂ ಸುರಂಗ ರಸ್ತೆ ಯೋಜನೆಯ ಟೆಂಡರ್ ಪ್ರಕ್ರಿಯೆಯು ರಾಜ್ಯ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ನಿಂದ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಬೆಂಗಳೂರಿನ ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಅವರು ಯೋಜನೆಯ ಆರ್ಥಿಕ ಮತ್ತು ಸಾಮಾಜಿಕ ವಿನ್ಯಾಸವನ್ನು ಪ್ರಶ್ನಿಸಿದ್ದು, ಇದನ್ನು ಶ್ರೀಮಂತರಿಗಾಗಿ ನಿರ್ಮಿಸಲಾದ ವಿಐಪಿ ಟನಲ್ ಎಂದು ಬಣ್ಣಿಸಿದ್ದಾರೆ. ಬಸ್ಗಳು ಹಾಗೂ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಆದ್ಯತೆಯನ್ನ ನೀಡದೆ ಖಾಸಗಿ 4 ಚಕ್ರದ ವಾಹನಗಳಿಗಾಗಿ, ಕಾರುಗಳಿಗಾಗಿ ಸಾರ್ವಜನಿಕ ಹಣವನ್ನ ಖರ್ಚು ಮಾಡಲಾಗುತ್ತಿದೆ ಎಂಬುದು ವಿರೋಧ ಪಕ್ಷಗಳ ತಲಹರಟೆಯ ಆರೋಪಗಳಾಗಿವೆ. ಬೆಂಗಳೂರು ಸೆಂಟ್ರಲ್ ಸಂಸದ ಪಿಸಿ ಮೋಹನ್ ಅವರು ಟೆಂಡರ್ ಪ್ರಕ್ರಿಯೆಯ ಪಾರದರ್ಶಕತೆಯನ್ನ ಪ್ರಶ್ನಿಸಿದ್ದಾರೆ. ಜಾಗತಿಕ ಮಟ್ಟದ ಅನುಭವವಿರುವ ಪ್ರಮುಖ ಮೂಲಸೌಕರ್ಯ ಸಂಸ್ಥೆಗಳು ಈ ಟೆಂಡರ್ನಿಂದ ಹಿಂದೆ ಜರಿದಿರುವುದು ಅಥವಾ ಹಿಂದೆ ಸರಿದಿರುವುದನ್ನ ಇವರು ಎತ್ತಿ ಹಿಡಿದಿದ್ದಾರೆ. ಈಗ ಇರೋ ವಿರೋಧ ಪಕ್ಷದವರಿಗೆ ಅಧಿಕಾರ ಕೊಟ್ರೆ ಅಧಿಕಾರ ನಡೆಸೋದಕ್ಕೂ ಬರಲ್ಲ, ವಿರೋಧ ಪಕ್ಷದ ಸ್ಥಾನವನ್ನ ಕೊಟ್ರೆ ಸರಿಯಾಗಿ ಪ್ರಶ್ನೆ ಮಾಡೋದಕ್ಕೂ ಬರಲ್ಲ. ಟೆಂಡರ್ ಅಂದ್ರೆ ಏನು, ಅದು ಹೇಗ್ ನಡೆಯುತ್ತೆ ಅಂತ ಗಂಧಗಳಿನೇ ಗೊತ್ತಿಲ್ದಂಗೆ ಸುಮ್ನೆ ಬೇಕಾಬಿಟ್ಟಿ ಪ್ರಶ್ನೆಗಳನ್ನ ಕೇಳೋದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್